ಜೀವ ಜ್ಞಾನರತ್ನಗಳಿಂದ ತುಂಬಿದ ದೀಪ. ನೆನಪು, ಸೇವೆ, ಪ್ರೀತಿ ಒಂದೇ ದಾರಿ. ಸ್ವರ್ಗದ ಆಸ್ತಿಗೆ ಇದೇ ದಾರಿ. ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸೋಣ. ಸಿಕ್ಕ ಬೆಳಕನ್ನು ಎಲ್ಲರಿಗೆ ಹಂಚೋಣ. ದಾರಿ ತೋರಿಸಿದಷ್ಟು ಆಶೀರ್ವಾದ, ಸೇವೆಯೇ ನಮ್ಮ ಜೀವನ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಬಹಳ ಆಳವಾಗಿದೆ ಮತ್ತೆ ಬಹಳ ಶಕ್ತಿಶಾಲಿಯಾದದ್ದು ಕೂಡ. ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದರಿಂದ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಪಡೆಯುವುದು ಹೇಗೆ? ಇದಕ್ಕಾಗಿ ನಾವು ಫೆಬ್ರವರಿ 1, 2026 ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದೇವೆ. ಹೌದು, ಇದು ಕೇವಲ ಒಂದು ಉಪದೇಶ ಅಲ್ಲ, ಬದಲಿಗೆ ನಮ್ಮನ್ನು ಸಾಮಾನ್ಯ ಸ್ಥಿತಿಯಿಂದ ವಿಶ್ವ ಪರಿವರ್ತಕರನ್ನಾಗಿ ಮಾಡುವ ಒಂದು ರೀತಿ ಪ್ರಾಕ್ಟಿಕಲ್ ಗೈಡ್ ಅಂತಾನೆ ಹೇಳ್ಬೋದು. ಪ್ರಾಕ್ಟಿಕಲ್ ಗೈಡ್, ಹೌದು. ಅಂದ್ರೆ ಇದು ಬರೀ ಸಿದ್ಧಾಂತ ಅಲ್ಲ. ಖಂಡಿತ ಇಲ್ಲ. ನಮ್ಮೆಲ್ಲರಲ್ಲೂ ಇರುವ ಸೋಮಾರಿತನವನ್ನ ಬದಿಗಿಟ್ಟು ನಮ್ಮ ಆಧ್ಯಾತ್ಮಿಕ ಪ್ರಯತ್ನಗಳನ್ನ ಇನ್ನಷ್ಟು ಚುರುಕುಗೊಳಿಸೋದು ಹೇಗೆ ಅನ್ನೋದಕ್ಕೆ ಸ್ಪಷ್ಟವಾದ ಹೆಜ್ಜೆಗಳನ್ನ ಇದು ನೀಡತ್ತೆ. ಸರಿ, ಹಾಗಿದ್ರೆ ಈ ಜ್ಞಾನದ ಆಳಕ್ಕೆ ಇಳಿಯೋಣ. ಇಲ್ಲಿ ಕೆಲವು ಬಹಳ ಕುತೂಹಲಕಾರಿ ರೂಪಕಗಳನ್ನ ಬಳಸಲಾಗಿದೆ. 3 ಸಿಂಹಾಸನಗಳು, 2 ಕಿರೀಟಗಳು, ಆಮೇಲೆ ಒಂದೇ ರಾಜ್ಯ ಸ್ಥಾಪಿಸುವ ಮಾತು. ಹೌದು, ಇದೆಲ್ಲ ಕೇಳೋಕೆ ಒಂದು ಫ್ಯಾಂಟಸಿ ಕಥೆಯ ಹಾಗೆ ಇದೆ. ಇದ್ರ ಹಿಂದಿನ ನಿಜವಾದ ಅರ್ಥವನ್ನ ಬಿಡಿಸಿ ನೋಡೋಣ. ಖಂಡಿತ. ಈ ಪ್ರವಚನದ ಆರಂಭದಲ್ಲೇ ಕೇಳುಗರನ್ನ ರಾಜಕುಮಾರರು ಅಂತ ಸಂಬೋಧಿಸಲಾಗಿದೆ. ಆ ಒಂದೇ ಒಂದು ಶಬ್ದ ಅದು ನಮ್ಮನ್ನು ನಾವೇ ನೋಡಿಕೊಳ್ಳುವ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಡುತ್ತೆ. ನಿಜ. ರಾಜಮನೆತನದ ಭಾಗವಾಗಿ ನಮ್ಗೆ 3 ಸಿಂಹಾಸನಗಳ ಮಾಲೀಕತ್ವ ಇದೆ ಅಂತ ಹೇಳಲಾಗಿದೆ. ಮೊದಲನೆಯದು ನಮ್ಮ ಹಣೆಯ ಸಿಂಹಾಸನ, ಅಂದ್ರೆ ಭ್ರೂಕುಟಿಯ ತಖ್ತ್. ಹೌದು. ಓಕೆ, ಭ್ರೂಕುಟಿಯ ತಖ್ತ್ ಅಂದ್ರೆ ಏನು? ಇದು ಅಕ್ಷರಶಃ ಒಂದು ಸಿಂಹಾಸನವೇ? ಇಲ್ಲ, ಇದೊಂದು ಅದ್ಭುತವಾದ ಸಂಕೇತ. ಇದರರ್ಥ ಸ್ವರಾಜ್ಯ ಅಧಿಕಾರ. ಸ್ವರಾಜ್ಯಾಧಿಕಾರ ಅಂದರೆ ನಮ್ಮ ಮನಸ್ಸು, ಬುದ್ಧಿ ಮತ್ತು ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಾವೇ ರಾಜರಾಗಿ ಆಳ್ವಿಕೆ ನಡೆಸುವುದು. ನಮ್ಮ ಯೋಚನೆಗಳು, ಮಾತುಗಳು, ನೋಟ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿರಬೇಕು. ಅಂದ್ರೆ ನಮ್ಮನ್ನು ನಾವೇ ಆಳುಕೊಳ್ಳುವುದು ಮೊದಲ ಹೆಜ್ಜೆ. ನಮ್ಮದೇ ಯೋಚನೆಗಳ ಮೇಲೆ ನಮಗೆ ಹಿಡಿತ ಇಲ್ಲದಿದ್ರೆ ಹೊರಗಿನ ಜಗತ್ತನ್ನು ಬದಲಾಯಿಸುವುದು ದೂರದ ಮಾತು. ಇದು ಬಹಳ ತಾರ್ಕಿಕವಾಗಿದೆ. ಸರಿ, 2ನೇ ಸಿಂಹಾಸನ ಯಾವುದು? ಎರಡನೆಯದು ಇನ್ನೂ ಶ್ರೇಷ್ಠವಾದದ್ದು, ತಂದೆಯ ಹೃದಯ ಸಿಂಹಾಸನ, ಅಂದ್ರೆ ದಿಲ್ ತಖ್ತ್. ವಾವ್! ಇದರರ್ಥ ಸ್ವಯಂ ಪರಮಾತ್ಮನ ಹೃದಯದಲ್ಲಿ ನಮ್ಗೆ ಸ್ಥಾನ ಸಿಕ್ಕಿದೆ. ಜಗತ್ತಿನ ಯಾವುದೇ ಧರ್ಮಗ್ರಂಥದಲ್ಲಿ ದೇವರು ಭಕ್ತರನ್ನು ತನ್ನ ಸಮೀಪ ಇಟ್ಕೊಂಡಿರ್ಬೋದು, ಆದರೆ ತನ್ನ ಹೃದಯ ಸಿಂಹಾಸನದ ಮೇಲೆ ಕೂರಿಸಿದ ಉದಾಹರಣೆ ಎಲ್ಲೂ ಇಲ್ಲ. ಎಕ್ಸಾಕ್ಟ್ಲಿ. ಇದು ನಮಗೆ ಸಿಕ್ಕಿರೋ ಅತಿ ದೊಡ್ಡ ಭಾಗ್ಯ. ಇದೊಂದು ಬಹಳ ಸಾಂತ್ವನ ನೀಡುವ ಯೋಚನೆ. ಆದ್ರೆ ಕೆಲವೊಮ್ಮೆ ಜೀವನದ ಒತ್ತಡದಲ್ಲಿ ತಾನು ಯೋಗ್ಯನಲ್ಲ ಅನ್ನೋ ಭಾವನೆ ಬಂದಾಗ ಈ ಮಾತನ್ನು ಒಪ್ಪುಕೊಳ್ಳೋದು ಕಷ್ಟ ಆಗಬಹುದು. ಹೌದು, ಬಹಳ ಒಳ್ಳೆ ಪ್ರಶ್ನೆ. ಇದಕ್ಕಾಗಿಯೇ ಸ್ಮೃತಿಯ ಅಭ್ಯಾಸ ಬೇಕು. ಪ್ರತಿದಿನ ನಾನು ಸಾಮಾನ್ಯ ಆತ್ಮನಲ್ಲ, ಪರಮಾತ್ಮನ ಹೃದಯದಲ್ಲಿ ಸ್ಥಾನ ಪಡೆದ ವಿಶೇಷ ಆತ್ಮ ಅಂತ ನೆನಪಿಸ್ಕೊಳ್ಬೇಕು. ಆ ಒಂದು ಯೋಚನೆಯೇ ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುತ್ತೆ. ಖಂಡಿತ. ಇನ್ನು 3ನೇ ಸಿಂಹಾಸನ ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ್ದು, ವಿಶ್ವರಾಜ್ಯದ ಸಿಂಹಾಸನ. ಇದು 21 ಜನ್ಮಗಳಿಗೆ ನಮ್ಗೆ ಖಚಿತವಾಗಿ ಸಿಗುವ ಆಸ್ತಿ, ಅದು ಗ್ಯಾರಂಟಿ. ಸರಿ, ಹಾಗಾದ್ರೆ ಈ 3 ಸಿಂಹಾಸನಗಳು ನಮ್ಮ ಅಧಿಕಾರದ 3 ಹಂತಗಳನ್ನ ಸೂಚಿಸುತ್ತವೆ. ಮೊದಲು ಸ್ವನಿಯಂತ್ರಣ, ನಂತರ ದೈವಿಕ ಪ್ರೀತಿಯ ಅರಿವು ಮತ್ತು ಕೊನೆಗೆ ಅದರ ಫಲವಾಗಿ ಸಿಗುವ ಭವಿಷ್ಯದ ನಾಯಕತ್ವ. ಕರೆಕ್ಟ್. ಸಿಂಹಾಸನಗಳ ಜೊತೆಗೆ ಡಬಲ್ ಕಿರೀಟದ ಬಗ್ಗೆಯೂ ಹೇಳಿದಿರಿ. ಅಧಿಕಾರಕ್ಕೆ ಸಿಂಹಾಸನ. ಹಾಗಿದ್ರೆ ಕಿರೀಟ ಯಾವುದರ ಸಂಕೇತ? ಕಿರೀಟ ನಮ್ಮ ಗೌರವ ಮತ್ತು ಜವಾಬ್ದಾರಿಯ ಸಂಕೇತ. ಮೊದಲನೇದು ಪವಿತ್ರತೆಯ ಕಿರೀಟ. ನಮ್ಮ ಪವಿತ್ರತೆಯೇ ನಮ್ಮ ನಿಜವಾದ ರಾಯಲ್ಟಿ. ಆಂತರಿಕ ಶುದ್ಧತೆಯೇ ನಮ್ಮ ಮುಖದಲ್ಲಿ ಹೊಳಪಾಗಿ ಕಾಣಿಸ್ತದೆ. ಓಕೆ, ಮತ್ತು 2ನೇ ಕಿರೀಟ? ಎರಡನೇದು ಸೇವೆಯ ಜವಾಬ್ದಾರಿಯ ಕಿರೀಟ. ಇಲ್ಲಿ ಒಂದು ಬಹಳ ವಿಶಿಷ್ಟವಾದ ದೃಷ್ಟಿಕೋನ ಇದೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಜವಾಬ್ದಾರಿ ಅಂದ್ರೆ ಹೊರೆ,
ಹೌದು, ಒಂದು ಟೆನ್ಷನ್. ಆದ್ರೆ ಇಲ್ಲಿ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನ ನಮ್ಮನ್ನು ಹಗುರಾಗಿಸುವ, ನಮ್ಮನ್ನು ಮೇಲಕ್ಕೆ ಹಾರಿಸುವ ಕಿರೀಟಕ್ಕೆ ಹೋಲಿಸಲಾಗಿದೆ. ಇದು ತುಂಬಾ ಕುತೂಹಲಕಾರಿಯಾಗಿದೆ. ಜವಾಬ್ದಾರಿ ಹೊರೆಯಲ್ಲ, ಕಿರೀಟ ಅಂತ ಭಾವಿಸೋದು, ಇದು ನಮ್ಮ ಮನಸ್ಥಿತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ತರಬಹುದು. ಖಂಡಿತ. ನಮ್ಮ ಪರಿಸ್ಥಿತಿಗೆ ಬೇರೆಯವರನ್ನು ದೂರುವ ಬದಲು ಜವಾಬ್ದಾರಿ ತೆಗೆದುಕೊಳ್ಳೋದು ನಮ್ಮನ್ನೇ ಉನ್ನತ ಸ್ಥಿತಿಗೆ ಏರಿಸ್ತದೆ. ಇದು ಸ್ವಪರಿವರ್ತನೆಯ ಕಲ್ಪನೆಗೆ ನೇರವಾಗಿ ಸಂಬಂಧಿಸಿದೆ ಅಲ್ವಾ? ಖಂಡಿತ. ನೀವು ಸರಿಯಾದ ಸಂಪರ್ಕವನ್ನ ಗುರ್ತಿಸಿದ್ದೀರಿ. ಈ ಸಿಂಹಾಸನ ಮತ್ತು ಕಿರೀಟಗಳ ಸ್ಮೃತಿಯೇ ನಮ್ಮ ದೈನಂದಿನ ಜೀವನದಲ್ಲಿ ಬದಲಾವಣೆ ತರೋಕೆ ಅಡಿಪಾಯ. ಹಾಗಾದ್ರೆ ನಮ್ಮ ಆಂತರಿಕ ರಾಜ್ಯ ಹೇಗಿದೆ ಅಂತ ಪರಿಶೀಲಿಸಲು ಏನಾದ್ರೂ ಮಾನದಂಡಗಳಿವೆಯೇ? ಹೌದು, 3 ಮಾನದಂಡಗಳಿವೆ. ಮೊದಲನೆಯದು ಒಂದೇ ರಾಜ್ಯ. ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇರುವಂತೆ ನಮ್ಮ ಜೀವನದಲ್ಲಿಯೂ ಒಂದೇ ರಾಜ್ಯ ಇದೆಯಾ ಅಂತ ನೋಡ್ಕೊಳ್ಬೇಕು. ಒಂದೇ ರಾಜ್ಯ ಅಂದ್ರೆ ಇಲ್ಲಿ ಶ್ರೀಮತ ಮತ್ತು ಮಾಯೆ ಅನ್ನೋ ಶಬ್ದಗಳನ್ನ ಬಳಸಲಾಗಿದೆ. ಇದರ ಅರ್ಥವೇನು ಅಂತ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಶ್ರೀಮತ ಅಂದ್ರೆ ಶ್ರೇಷ್ಠವಾದ ದೈವಿಕ ಸಲಹೆ ಅಥವಾ ನಮ್ಮ ಆಂತರಿಕ ವಿವೇಕದ ಧ್ವನಿ. ಮಾಯೆ ಅಂದ್ರೆ ಭ್ರಮೆ ಅಥವಾ ನಮ್ಮ ನಕಾರಾತ್ಮಕ ದೇಹ ಪ್ರಜ್ಞೆಯ ಆಲೋಚನೆಗಳು. ಓಕೆ, ಒಂದು ಉದಾಹರಣೆ ಕೊಡಿ. ಉದಾಹರಣೆಗೆ, ಯಾರಾದ್ರೂ ನಮ್ಮನ್ನು ಟೀಕಿಸಿದಾಗ ಶ್ರೀಮತವು ಕ್ಷಮಿಸಿ ಶಾಂತವಾಗಿರು ಅಂತ ಹೇಳುತ್ತೆ. ಆದ್ರೆ ಮಾಯೆಯು ಇಲ್ಲ, ಅವಮಾನ ಆಗಿದೆ, ತಕ್ಕ ಉತ್ತರ ಕೊಡು ಅಂತ ಪ್ರೇರೇಪಿಸುತ್ತೆ. ಹಾ, ನಮ್ಮೊಳಗೆ ಈ 2 ಧ್ವನಿಗಳ ಸಂಘರ್ಷ ನಡೀತಾ ಇದ್ರೆ ನಮ್ಮಲ್ಲಿ 2 ರಾಜ್ಯಗಳು ನಡೀತಿದೆ ಅಂತ ಅರ್ಥ. ಕರೆಕ್ಟ್. ಇದು ತುಂಬಾ ಸೂಕ್ಷ್ಮವಾದ ಪರಿಶೀಲನೆ. ಸರಿ, 2ನೇ ಮಾನದಂಡ ಯಾವುದು? ಎರಡನೆಯದು ಒಂದೇ ಧರ್ಮ. ಇಲ್ಲಿ ಧರ್ಮ ಅಂದ್ರೆ ಧಾರಣೆ ಅಥವಾ ನಮ್ಮ ಸಹಜ ಸ್ವಭಾವ. ಆತ್ಮದ ಮೂಲ ಸ್ವಭಾವವೇ ಪವಿತ್ರತೆ. ಅಂದ್ರೆ ಈ ಪವಿತ್ರತೆ ಅನ್ನೋದು ಕಷ್ಟಪಟ್ಟು ಮಾಡುವ ಪ್ರಯತ್ನ ಆಗಬಾರ್ದು. ಅದು ನಮ್ಮ ಸಹಜ ಸ್ವಭಾವ ಆಗ್ಬೇಕು. ಉಸಿರಾಡೋದೆಷ್ಟು ಸಹಜವೋ ಅಷ್ಟೇ ಸಹಜವಾಗಿ ಪವಿತ್ರ ಯೋಚನೆಗಳು, ಮಾತುಗಳು ಬರಬೇಕು. ಸರಿ, ಇನ್ನು 3ನೇದು ಕಾನೂನು ಮತ್ತು ಸುವ್ಯವಸ್ಥೆ ಅಥವಾ ಲಾ ಅಂಡ್ ಆರ್ಡರ್. ಆಧ್ಯಾತ್ಮಿಕ ಜೀವನದಲ್ಲಿ ಲಾ ಅಂಡ್ ಆರ್ಡರ್ ಅಂದ್ರೆ ಏನು? ಇಲ್ಲಿ ಆರ್ಡರ್ ಅಂದ್ರೆ ಪರಮಾತ್ಮನ ಆದೇಶಗಳನ್ನ ಪಾಲಿಸೋದು. ಲಾ ಅಂದ್ರೆ ಕಾನೂನು. ಇನ್ನೂ ಸ್ವಾರಸ್ಯಕರವಾಗಿದೆ. ಈ ಆಧ್ಯಾತ್ಮಿಕ ರಾಜ್ಯದ ಕಾನೂನು ಏನಂದ್ರೆ ಬೇಫಿಕರ್ ಬಾದ್ಶಾ ಆಗಿರೋದು. ಬೇಫಿಕರ್ ಬಾದ್ಶಾ ಅಂದ್ರೆ ಚಿಂತೆ ಮುಕ್ತ ಚಕ್ರವರ್ತಿಯಾಗಿರುವುದು. ವಾವ್! ಚಿಂತೆ ಮಾಡದಿರುವುದು ಈ ರಾಜ್ಯದ ಕಾನೂನು. ಆದ್ರೆ ಇದು ವಾಸ್ತವಕ್ಕೆ ದೂರ ಅಂತ ಅನ್ಸುದಿಲ್ವಾ? ಜವಾಬ್ದಾರಿಗಳಿರುವಾಗ, ಯೋಜನೆಗಳನ್ನ ಮಾಡುವಾಗ ಸ್ವಲ್ಪ ಚಿಂತೆ, ಕಾಳಜಿ ಇರ್ಲೇಬೇಕಲ್ವಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಹೇಳ್ತಿರೋದು ವಿನಾಶಕಾರಿ ಆತಂಕ ಮತ್ತು ಅನಗತ್ಯ ಚಿಂತೆಯ ಬಗ್ಗೆ ಅಲ್ಲ, ಜವಾಬ್ದಾರಿಯುತ ಯೋಜನೆಯ ಬಗ್ಗೆ ಅಲ್ಲ. ಓಕೆ. ಎಲ್ಲದಕ್ಕೂ ಒಬ್ಬ ಜವಾಬ್ದಾರಿಯುತ ತಂದೆ ಇದ್ದಾನೆ ಅನ್ನೋ ನಂಬಿಕೆ ಇದ್ದಾಗ ನಾವು ನಮ್ಮ ಪ್ರಯತ್ನವನ್ನ ಮಾಡ್ತೀವಿ, ಆದರೆ ಫಲಿತಾಂಶದ ಬಗ್ಗೆ ಅನಗತ್ಯ ಚಿಂತೆ ಮಾಡಲ್ಲ. ಚಿಂತೆ ಮಾಡೋದು ಅಂದ್ರೆ ಆ ಪರಮಾತ್ಮನ ಮೇಲಿನ ನಂಬಿಕೆಯಲ್ಲಿ ಎಲ್ಲೋ ಕೊರತೆ ಇದೆ ಅಂತ ಅರ್ಥ. ಅಂದ್ರೆ ಚಿಂತೆ ಮಾಡೋದು ಆತನ ರಾಜ್ಯದ ಕಾನೂನನ್ನು ಮುರಿಯೋದಕ್ಕೆ ಸಮ ಅಂತನಾ? ಎಕ್ಸಾಕ್ಟ್ಲಿ. ಸರಿ, ಈಗ ಸ್ಪಷ್ಟವಾಯ್ತು. ಹಾಗಾದ್ರೆ ನಮ್ಮನ್ನು ನಾವು ಈ 3 ಮಾನದಂಡಗಳ ಮೇಲೆ ಪರಿಶೀಲಿಸಿಕೊಂಡ ನಂತರ ನಮ್ಮಲ್ಲಿರುವ ದೌರ್ಬಲ್ಯಗಳನ್ನ ಬದಲಾಯಿಸೋದು ಹೇಗೆ? ಬರೀ ತಿಳಿದುಕೊಂಡ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ತಿಳಿದುಕೊಂಡೋದ್ರ ಜೊತೆಗೆ ಬದಲಾಯಿಸುವ ಶಕ್ತಿಯೂ ಬೇಕು. ಅದಕ್ಕಾಗಿಯೇ ನಮ್ಮ ಬಿರುದು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳಲಾಗಿದೆ. ಮಾಸ್ಟರ್ ಸರ್ವಶಕ್ತಿವಾನ್. ಇದರರ್ಥ ನಾವು ಏನನ್ನಾದ್ರೂ ಬದಲಾಯಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ ತಕ್ಷಣವೇ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಮಾಡುತ್ತೇನೆ, ನೋಡೋಣ, ಆಗುತ್ತದೆ ಅನ್ನೋ ಮಾತುಗಳೇ ಇರಬಾರದು. ಆದ್ರೆ ಇಲ್ಲಿ ಒಂದು ದೊಡ್ಡ ಸವಾಲಿದೆ. ನಾವು ಹೆಚ್ಚಾಗಿ ಆ ವ್ಯಕ್ತಿ ಬದ್ಲಾದ್ರೆ, ಆ ಪರಿಸ್ಥಿತಿ ಸರಿಯಾದ್ರೆ ನಾನು ಚೆನ್ನಾಗಿರ್ಬಲ್ಲೆ ಅಂತ ಯೋಚಿಸ್ತೀವಿ. ಈ ಮನೋಭಾವವನ್ನ ಬದಲಾಯಿಸೋದು ಹೇಗೆ? ಹೌದು, ಇದೇ ದೊಡ್ಡ ಅಡಚಣೆ. ಮೂಲಗಳಲ್ಲಿ ಇದಕ್ಕೆ ಸ್ಪಷ್ಟ ಮಾರ್ಗದರ್ಶನವಿದೆ. ತಂದೆಯನ್ನು ನೋಡಿ ಸಹೋದರ ಸಹೋದರಿಯರನ್ನಲ್ಲ. ಅಂದ್ರೆ ಬೇರೆಯವರ ತಪ್ಪುಗಳನ್ನ, ದೌರ್ಬಲ್ಯಗಳನ್ನ ನೋಡೋದನ್ನ ಬಿಟ್ಟು ದೇವರನ್ನು ಮತ್ತು ಇತರರಲ್ಲಿರೋ ಒಳ್ಳೆಯ ಗುಣಗಳನ್ನ ನೋಡಬೇಕು. ಇದಕ್ಕೇನಾದ್ರೂ ಸರಳವಾದ, ದಿನನಿತ್ಯ ಬಳಸಬಹುದಾದ ತಂತ್ರಗಳಿವೆಯಾ? 2 ಬಹಳ ಶಕ್ತಿಶಾಲಿಯಾದ ತಂತ್ರಗಳನ್ನು ನೀಡಲಾಗಿದೆ. ಮಾಯೆ ಅಥವಾ ನಕಾರಾತ್ಮಕತೆ ನಮ್ಮೊಳಗೆ ಪ್ರವೇಶಿಸೋ 2 ಮುಖ್ಯ ದ್ವಾರಗಳೆಂದರೆ ನಾನು ಮತ್ತು ನನ್ನದು ಅನ್ನೋ ಶಬ್ದಗಳು. ಅಂದ್ರೆ ಇದೊಂದು ರೀತಿ ಕಾಗ್ನಿಟಿವ್ ರೀಫ್ರೇಮಿಂಗ್ ತಂತ್ರದ ಹಾಗೇನಾ? ನಮ್ಮ ಯೋಚನೆಯ ಮಾದರಿಯನ್ನೇ ಬದಲಾಯಿಸೋದು. ಹೌದು, ಎಕ್ಸಾಕ್ಟ್ಲಿ.
ನಾನು ಅನ್ನೋ ಶಬ್ದ ಬಂದಾಗಲೆಲ್ಲ ಅದು ದೇಹದ ಅರಿವನ್ನ ತರುತ್ತೆ. ಉದಾಹರಣೆಗೆ, ನಾನು ಸುಸ್ತಾಗಿದ್ದೇನೆ ಅಥವಾ ನನಗೆ ಕೋಪ ಬಂತು. ಓಕೆ, ಇದನ್ನ ಬದಲಾಯಿಸಲು ನಾನು ಜೊತೆಗೆ ಒಂದು ಸ್ವಮಾನವನ್ನ ಅಂದ್ರೆ ಆತ್ಮದ ಒಂದು ಗುಣವನ್ನ ಜೋಡಿಸಬೇಕು. ನಾನು ಶಾಂತ ಸ್ವರೂಪ ಆತ್ಮ, ನನಗೆ ಸುಸ್ತಾಗಲು ಸಾಧ್ಯವಿಲ್ಲ. ಅಥವಾ ನಾನು ಪ್ರೇಮ ಸ್ವರೂಪ ಆತ್ಮ, ನನ್ನಲ್ಲಿ ಕೋಪಕ್ಕೆ ಜಾಗವಿಲ್ಲ. ಮತ್ತು ನನ್ನದು ಅನ್ನೋ ಶಬ್ದ ಬಂದಾಗ ನನ್ನ ಕೆಲಸ, ನನ್ನ ಅವಮಾನ, ಈ ನನ್ನದು ಅನ್ನೋ ಭಾವನೆಯೇ ಬಹಳಷ್ಟು ದುಃಖಕ್ಕೆ ಕಾರಣ ಅಲ್ವಾ? ಹೌದು, ನನ್ನದು ಅನ್ನೋ ಶಬ್ದ ಬಂದಾಗ ತಕ್ಷಣ ನನ್ನ ಬಾಬಾ ಅಂದ್ರೆ ನನ್ನ ತಂದೆ ಅಂತ ನೆನಪಿಸ್ಕೊಳ್ಬೇಕು. ನನ್ನ ಶರೀರ, ನನ್ನ ಬುದ್ಧಿ, ನನ್ನ ಮನೆ ಎಲ್ಲವೂ ಆ ತಂದೆಯದು. ನನ್ನದು ಅನ್ನೋ ಬದಲು ತಂದೆಯದು ಅಂತ ಭಾವಿಸಿದಾಗ ಆ ವಸ್ತು ಅಥವಾ ವ್ಯಕ್ತಿಯ ಮೇಲಿನ ಮೋಹ ಸಹಜವಾಗಿ ಕಡಿಮೆಯಾಗುತ್ತೆ. ಈ ಎಲ್ಲಾ ಬದಲಾವಣೆಗಳನ್ನ ಮಾಡಿಕೊಳ್ಳೋಕೆ ಇಷ್ಟೊಂದು ಅವಸರ ಏಕೆ? ಪ್ರವಚನದಲ್ಲಿ ಸಮಯದ ಬಗ್ಗೆ ಒಂದ್ರೀತಿಯ ಎಚ್ಚರಿಕೆ ಇದೆ ಅಂತ ಅನ್ಸ್ತು. ಹೌದು, ಯಾಕಂದ್ರೆ ಸಮಯದ ಗಂಭೀರತೆಯ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ನಮ್ಮಲ್ಲಿ ಒಂದು ರಾಯಲ್ ಸೋಮಾರಿತನ ಇರುತ್ತೆ. ನಾವೇ ತಾನೇ ಆಗೋದು, ನಿಧಾನವಾಗಿ ಬದಲಾಗೋಣ ಅನ್ನೋ ಮನೋಭಾವ. ಹೌದು, ಆಗುತ್ತದೆ ನೋಡೋಣ ಅಂತ. ಆದ್ರೆ ತುಂಬಾ ತಡವಾಯಿತು ಅಂದ್ರೆ ಟೂ ಲೇಟ್ ಅನ್ನೋ ಬೋರ್ಡ್ ಅನಿರೀಕ್ಷಿತವಾಗಿ ಹಠಾತ್ತನೆ ಕಾಣಿಸ್ಕೊಳ್ಬೋದು ಅಂತ ಎಚ್ಚರಿಸಲಾಗಿದೆ. ಅಂದ್ರೆ ಕೊನೇ ಕ್ಷಣದ ಪ್ರಯತ್ನಗಳಿಂದ ಪೂರ್ಣ ಫಲ ಸಿಗಲ್ಲ ಅಂತನಾ? ಖಂಡಿತ ಸಿಗಲ್ಲ. 21 ಜನ್ಮಗಳ ಸಂಪೂರ್ಣ ಆಸ್ತಿಯನ್ನ ಪಡೆಯೋಕೆ ಬಹಳ ಕಾಲದ ಪುರುಷಾರ್ಥ ಬೇಕು. ಇದಕ್ಕೆ 3 ಶಬ್ದಗಳನ್ನ ಸದಾ ನೆನ್ಪಿಡಲು ಹೇಳಲಾಗಿದೆ. ಅಚಾನಕ್ ಅಂದ್ರೆ ಹಠಾತ್ತನೆ, ಎವರ್ ರೆಡಿ ಅಂದ್ರೆ ಸದಾ ಸಿದ್ಧ, ಮತ್ತು ಬಹಳ ಕಾಲ ಅಂದ್ರೆ ದೀರ್ಘಕಾಲ. ಅಚಾನಕ್, ಎವರ್ ರೆಡಿ, ಬಹಳ ಕಾಲ. ಹೌದು, ಅಂತಿಮ ಪರೀಕ್ಷೆ ಹಠಾತ್ತನೆ ಬರಬಹುದು. ಅದಕ್ಕಾಗಿ ನಾವು ಸದಾ ಸಿದ್ಧರಿರಬೇಕು, ಮತ್ತು ಈ ಸಿದ್ಧತೆಯು ದೀರ್ಘಕಾಲದ ಅಭ್ಯಾಸದಿಂದ ಬರುತ್ತೆ. ಹಾಗಾದ್ರೆ ಸತ್ಯಯುಗದ ಮೊದಲ ಜನ್ಮದಲ್ಲಿ ಮೊದಲ ದರ್ಜೆಯ ಸ್ಥಾನವನ್ನ ಪಡೆಯೋಕೆ ಬೇಕಾಗಿರೋದೇನು? ಅದರ ಕೀಲಿ ಕೈ ಯಾವುದು? ಅದಕ್ಕೆ ಬೇಕಾಗಿರೋದು ಒಂದೇ ದೃಢ ಸಂಕಲ್ಪ. ಇದೇ ಯಶಸ್ಸಿನ ಬೀಗದ ಕೈ. ಮಾಡ್ಲೇಬೇಕು, ಆಗ್ಲೇಬೇಕು ಅನ್ನೋ ನಿಶ್ಚಯ ಬೇಕು. ದೃಢ ಸಂಕಲ್ಪ. ಆದ್ರೆ ದೃಢ ಸಂಕಲ್ಪಕ್ಕೂ ಕೇವಲ ಹಠಮಾರಿತನಕ್ಕೂ ಏನು ವ್ಯತ್ಯಾಸ? ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಹಠಮಾರಿತನ ನಾನು ಮತ್ತು ನನ್ನದು ಅನ್ನೋ ಅಹಂಕಾರದಿಂದ ಬರುತ್ತೆ. ದೃಢ ಸಂಕಲ್ಪವು ದೈವಿಕ ಮಾರ್ಗದರ್ಶನದ ಮೇಲಿನ ನಂಬಿಕೆ ಮತ್ತು ಶ್ರೇಷ್ಠ ಗುರಿಯಿಂದ ಬರುತ್ತೆ. ಮಾಯೆಯು ನಮ್ಮ ಸಂಕಲ್ಪಗಳಲ್ಲಿ ಸಂಶಯಗಳನ್ನು ತಂದು ಈ ದೃಢತೆಯನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತೆ. ಸೊ ಆ ಬೀಗದ ಕೈಯನ್ನು ನಾವು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಹೌದು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯು ನಮ್ಮನ್ನು ನಾವು ರಾಜಕುಮಾರರೆಂದು ಅರಿಯೋದ್ರಿಂದ ಹಿಡಿದು ದೃಢ ಸಂಕಲ್ಪದಿಂದ ನಮ್ಮ ಆಂತರಿಕ ರಾಜ್ಯವನ್ನ ಬದಲಾಯಿಸುವವರೆಗಿನ ಸಂಪೂರ್ಣ ಮಾರ್ಗವನ್ನ ತೋರಿಸಿದೆ. ಹೌದು, ಇದರ ಸಾರಾಂಶವೇ ಇಂದಿನ ವರದಾನದಲ್ಲಿದೆ. ಪರಿವರ್ತನಾ ಶಕ್ತಿಯಿಂದ ಎಲ್ಲರ ಕೃತಜ್ಞತೆಗೆ ಪಾತ್ರರಾಗುವ ವಿಘ್ನಜಿತ್ ಭವ. ಅಂದ್ರೆ ಯಾರಾದ್ರೂ ನಮಗೆ ಅಪಕಾರ ಮಾಡಿದ್ರೂ ಅದನ್ನ ಉಪಕಾರವಾಗಿ ಪರಿವರ್ತಿಸೋ ಶಕ್ತಿ ನಮ್ಮಲ್ಲಿರಬೇಕು. ಇದು ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ಆಚರಣೆಯಲ್ಲಿ ಬಹಳ ಕಷ್ಟ. ಯಾರಾದ್ರೂ ನಮ್ಗೆ ಕೆಟ್ಟದ್ದು ಮಾಡಿದಾಗ ಅದನ್ನ ಒಳ್ಳೇದಾಗಿ ನೋಡೋದು ಹೇಗೆ? ಇದೊಂದ್ ರೀತಿ ಎಮೋಷನಲ್ ಆಲ್ಕಿಮಿ ಇದ್ದಾಗೆ. ಹೌದು, ನೀವು ಬಳಸಿದ ಶಬ್ದ ಸರಿಯಾಗಿದೆ. ಇದು ಭಾವನಾತ್ಮಕ ರಸವಿದ್ಯೆಯೇ. ಅದರ ಉಪಾಯವೂ ಹೇಳಲಾಗಿದೆ. ಆ ಆತ್ಮವು ಅಜ್ಞಾನದ ಅಥವಾ ಮಾಯೆಯ ವಶದಲ್ಲಿರೋದ್ರಿಂದ ಹಾಗೆ ಮಾಡ್ತಿದೆ ಅಂತ ಭಾವಿಸಿ ಅವರ ಮೇಲೆ ಕೋಪದ ಬದಲು ಕರುಣೆ ಮತ್ತು ಶುಭಭಾವನೆಯನ್ನ ಇಟ್ಕೊಳ್ಬೇಕು. ಓಕೆ. ಅವರು ನಮ್ಮ ಮೇಲೆ ಕೋಪದ ಕಲ್ಲನ್ನು ಎಸೆದ್ರೆ ನಾವು ಅದನ್ನ ಹಿಡಿದು ಇದು ನನ್ನ ತಾಳ್ಮೆಯನ್ನ ಪರೀಕ್ಷಿಸಲು ಬಂದ ಒಂದು ಪ್ರಶ್ನೆ ಪತ್ರಿಕೆ ಅಂತ ಭಾವಿಸಬೇಕು. ಆ ಪರೀಕ್ಷೆಯಲ್ಲಿ ಪಾಸಾದಾಗ ನಮ್ಮ ಶಕ್ತಿಯೇ ಹೆಚ್ಚಾಗತ್ತೆ. ಆಗ ಆ ಅಪಕಾರವೂ ನಮಗೆ ಉಪಕಾರವಾಯಿತು. ಇಂದಿನ ಸ್ಲೋಗನ್ ಕೂಡ ಇದಕ್ಕೆ ಸಂಬಂಧಿಸಿದೆ. ಅನುಭವಗಳ ಸ್ವರೂಪವಾಗಿ ಆಗ ನಿಮ್ಮ ಮುಖದಲ್ಲಿ ಭಾಗ್ಯದ ಹೊಳಪು ಕಾಣಿಸುತ್ತದೆ. ನಾವು ಅಭ್ಯಾಸ ಮಾಡ್ತಾ ಹೋದಂತೆ ಅದು ನಮ್ಮ ಅನುಭವವಾಗತ್ತೆ. ಆ ಅನುಭವ ನಮ್ಮ ಸಹಜ ಸ್ವಭಾವವಾದಾಗ ಆ ಭಾಗ್ಯದ ಹೊಳಪು ನಮ್ಮ ಮುಖದಲ್ಲಿ ಎಲ್ಲರಿಗೂ ಕಾಣಿಸುತ್ತೆ. ಖಂಡಿತ. ಈ ಯಶಸ್ಸಿಗೆ ಏಕತೆ ಮತ್ತು ನಂಬಿಕೆ ಅನ್ನೋ 2 ರೆಕ್ಕೆಗಳು ಬೇಕು ಅನ್ನೋ ಸೂಕ್ಷ್ಮ ಇಶಾರೆಯೂ ಇಲ್ಲಿದೆ ಅಲ್ವಾ? ಹೌದು. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಅನ್ನೋ ಏಕತೆಯ ಭಾವನೆ ಮತ್ತೆ ನಡೀತಿರುವ ಪ್ರತಿಯೊಂದು ಘಟನೆಯಲ್ಲೂ ಕಲ್ಯಾಣವಿದೆ ಅನ್ನೋ ಅಚಲ ನಂಬಿಕೆ, ಈ 2 ರೆಕ್ಕೆಗಳು ನಮ್ಮನ್ನು ಯಶಸ್ಸಿನತ್ತ ಹಾರಿಸಿಕೊಂಡು ಹೋಗ್ತವೆ. ಹಾಗಾದ್ರೆ ನಮ್ಮ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣ. ನಮ್ಮ ಶಕ್ತಿಶಾಲಿ ಮತ್ತು ಆತ್ಮಪ್ರಜ್ಞೆಯ ದೃಷ್ಟಿಯಿಂದ ಇತರರ ದೃಷ್ಟಿಕೋನವನ್ನೇ ಪರಿವರ್ತಿಸುವುದು ಸಾಧ್ಯ ಅಂತ ಈ ಮೂಲಗಳು ಹೇಳ್ತವೆ. ಇದರರ್ಥ
ಕೇವಲ ನಕಾರಾತ್ಮಕತೆಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದಷ್ಟೇ ಅಲ್ಲ, ಬದಲಿಗೆ ಒಂದು ಕಷ್ಟಕರವಾದ ಸಂಭಾಷಣೆಯಲ್ಲಿ ಅಥವಾ ಸಂಘರ್ಷದ ಸಂದರ್ಭದಲ್ಲಿ ನಮ್ಮ ಆಂತರಿಕ ಶಾಂತಿಯ ಶಕ್ತಿಯಿಂದ ಇಡೀ ಕೋಣೆಯ ವಾತಾವರಣವನ್ನೇ ಸಕಾರಾತ್ಮಕವಾಗಿ ಪರಿವರ್ತಿಸುವುದರ ನಿಜವಾದ ಅರ್ಥವೇನಿರಬಹುದು, ಅದರ ಸಾಧ್ಯತೆಗಳ ಬಗ್ಗೆ ಯೋಚಿಸೋಣ.